ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಚ್ಚಂಗೂರು ವಡ್ಡರಪಾಳ್ಯ ಗ್ರಾಮದಲ್ಲಿ ಯುವ ನಾಯಕರಾದ ಎಬಿಎಂ ಮಂಜುರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಯುವ ನಾಯಕರು ಹಾಗೂ ಹೋರಾಟಗಾರರಾದ ಪಟಾಪಟ್ ರವೀಂದ್ರರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ, ಅಭಿಮಾನಿಗಳ ಮತ್ತು ಕುಟುಂಬದ ಸದಸ್ಯರ ಜೊತೆಗೂಡಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಅಭಿಮಾನಿಗಳು ಮತ್ತು ಕುಟುಂಬದ ಸದಸ್ಯರು ಜೆಡಿಎಸ್ ಪಕ್ಷದ ಯುವ ನಾಯಕರು ಹಾಗೂ ಹೋರಾಟಗಾರರಾದ ಪಟಾಪಟ್ ರವೀಂದ್ರರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಹಾಗೆಯೇ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಪಟಾಪಟ್ ರವೀಂದ್ರರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹ ಭಾರತಿ ಬುದ್ಧಿಮಾಂದ್ಯ ಶಾಲೆಯ ಆವರಣದಲ್ಲಿ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಅತ್ತಿಬೆಲೆ ಪಟಾಲಮ್ಮ ದೇವಾಲಯದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಿವು, ವೆಂಕಟರಾಜ್, ಶ್ರೀನಿವಾಸ್, ವೀರಪ್ಪ, ದಾಸ, ವಿಜಿ, ಆನಂದ್ ವಾಲೆ, ಟೈಗರ್, ಎಬಿಎಂ ದೀಪು ಮತ್ತು ಅಭಿಮಾನಿಗಳು, ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಭಾಗವಹಿಸಿದ್ರು.
ಭಾಗದ ಮುಖಂಡರಾದಂಥ ನಮ್ಮ ಪಟಾಪಟ್ ರವಣ್ಣ ಅವರದ್ದು ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡಿದ್ದವ್ರೆ. ಅವರು ಇನ್ನೂ ಆರ್ಥಿಕವಾಗಿ ಇನ್ನೂ ಮುಂದೆ ಹೋಗಲಿ, ಅವ್ರು ರಾಜಕೀಯವಾಗಿ ಮುಂದೆ ಹೋಗ್ಬೇಕಂತ ನಾವೆಲ್ಲ ಆಶಯ ಪಡ್ತೀವಿ. ನಮ್ಮ ನಾಯಕರವರು, ನಾವು ಅವ್ರು ನೋಡಿ ಬೆಳೆದಿರೋಂಥವ್ರು ನಮ್ಮ ರವಣ್ಣವರು. ಅವ್ರು ನಿಜವಾಗ್ಲೂ ಅವ್ರು ಚೆನ್ನಾಗಿದ್ರು ನಮ್ಗೆ ಭಾಳ ಖುಷಿ ಪಡ್ತೀವಿ. ಅವ್ರ ಹಿಂದೆ ನಾವು ಯಾವತ್ತೂ ಇರ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಲಿ. ಸಾಮಾಜಿಕ ಏನು ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಅವರು ಒಂದು ಎಲ್ರಿಗೂ ಒಂದು ಮಾದರಿಯಾಗಿ ಕೊಡಲಿ, ಒಂದು ಅನುಕೂಲವಾಗಲಿ ಅಂತ ಎಲ್ಲರೂ ದೇವರಲ್ಲಿ ಕೇಳ್ಕೊತೀನಿ. ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ರವಣ್ಣವ್ರು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಯುವಕರ ಕಣ್ಮಣಿ, ಯುವಕರ ಆಶಾ ಕಿರಣ, ಉತ್ತಮ ಭವಿಷ್ಯ ಇದೆ ಅವ್ರಿಗೆ ರಾಜಕೀಯದಲ್ಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇನ್ನಷ್ಟು ನಮ್ಮ ಯುವಕರಿಗೆಲ್ಲ ಮಾದರಿಯಾಗಲಿ ಅಂತ ನಾವಾದರೂ ಆಶಿಸ್ತೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಲ್ಲಿ ಏರ್ಪಡಿಸಿದಂಥ ನಮ್ಮ ಮಂಜು ಅವರಿಗೆ, ಅವ್ರ ತಂಡಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮ ಭವಿಷ್ಯ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ತೋರಿಸ್ತೀವಿ. ಈ ದಿನ ನಮ್ಮ ನೆಚ್ಚಿನ ಸಹೋದರರು, ಸ್ನೇಹಜೀವಿಗಳು, ಸರಳ ಸಜ್ಜನಿಕೆಯ ರಾಜಕಾರಣಿ ಆಗಿರ್ತಕ್ಕಂಥ ಮತ್ತು ಈ ಗುರುಗಳು ಅಂತ ಹೇಳಲ್ಲ, ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಅವರ ನಗುಮುಖದ ಒಡೆಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಪಟಾಪಟ್ ರವೀಂದ್ರನಾಥ್ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಇವತ್ತು ಈ ದಿನ ಭಾಳ ಅನೇಕ ರೀತಿಯಾದಂಥ ಒಂದು ಸೇವಾ ಮನೋಭಾವನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ಇವತ್ತು ಅನಾಥಾಶ್ರಮಕ್ಕೆ ಅನಾಥಾಶ್ರಮದಲ್ಲೇ ಸ್ನೇಹ ಭಾರತ ಆಶ್ರಮದಲ್ಲಿ ಇವತ್ತು ಒಂದು ದಿನದ ದಾಸೋಹವನ್ನು ಇಟ್ಕೊಂಡಿದ್ರು. ಮತ್ತು ಅದೇ ರೀತಿಯಾಗಿ ಇವತ್ತು ಒಡ್ರಪಾಡದಲ್ಲಿ ನಮ್ಮ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ಮಂಜು ಮತ್ತು ರವಿ, ನಮ್ಮ ಶ್ರೀನಿವಾಸು ಎಲ್ಲ ತಂಡದವರು ಸೇರಿ ಇವತ್ತು ನಮ್ಮ ಸಹೋದರದ ಭಾಳ ಅದ್ಧೂರಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು. ಇವತ್ತು ಸಹಸ್ರಾರು ಸಂಖ್ಯೆ ಇವತ್ತು ಊಟದ ಹೆಸರು ಇಟ್ಕೊಂಡಿದ್ರು. ಎಲ್ಲರೂ ಈ ಭಾಗದ ಜನರು ಭಾಳ ಊಟ ಹಸಿವು ತಾಳ್ದಾರ, ಹಸಿವು ತಿಂದ್ಬಿಟ್ಟು ಅವರಿಗೆ ಒಂದು ತೃಪ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ಏನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಆ ಮಕ್ಕಳೆಲ್ಲ ಬಂದು ಆ ಕೇಕನ್ನು ತಿಂದ್ರಲ್ಲ, ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸಕ್ಕೆ ಅವರಿಗೆ ಅಭಾರಿಯಾಗಿರ್ತಾನೆ. ಯಾಕಂತೇಳಿದ್ರೆ ಇವತ್ತು ಏನೇ ಆಗಿರಲಿ, ಎಷ್ಟೇ ಕೋಪದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರಲಿ, ನಮ್ಮ ಗುರುಗಳ ಹತ್ರ ಬಂದರೆ ಆ ಕೋಪ ಎಲ್ಲ ತೆಗೆದಾಗ್ಬಿಟ್ಟು ಆ ಒಂದು ಗುಲಾಬಿ ಊತ ಅಳ್ಳಂಥ ಮನಸ್ಸು ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ಅವ್ರಿಗೆ ಮುಂದಿನ ಭವಿಷ್ಯಗಳಲ್ಲಿ ಭಾಳ ರಾಜಕೀಯದಲ್ಲಿ ಉಜ್ವಲವಾದಂಥ ಭವಿಷ್ಯ ಇದೆ. ಅವ್ರ ಜೊತೆ ನಾವು ಯಾವತ್ತೂ ಎಂದೆಂದಿಗೂ ನಾವು ಚಿಕ್ಕ ವಯಸ್ಸಿಂದಲೂ ನಾವು ಅವ್ರ ಜೊತೆಯಲ್ಲಿ ನಾವು ಬೆಳೆದು ಬಂದಂಥವ್ರು. ಯಾಕಂತ ಹೇಳಿದ್ರೆ ನಾವು ಒಂದೇ ಕುಟುಂಬದಲ್ಲಿರ್ತಕ್ಕಂಥವ್ರು, ನಾವು ಒಂದೇ ಸಮಕಾಲೀನ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಹೋರಾಟಗಳಲ್ಲೂ ಎಲ್ಲ ಭಾಗಿಯಾಗಿ ನಾವು ಒಂದೇ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಭಾಗವಹಿಸಿಕೊಂಡು ನಮ್ಮ ಗುರುಗಳು ಇನ್ನು ಮುಂದಿನ ದಿನಗಳಲ್ಲಿ ಅವರು ಒಂದು ಆನೇಕಲ್ ತಾಲೂಕಿನ ಒಂದು ರಾಜ್ಯಾದ್ಯಂತ ಹೆಸರಾಗಿ ಒಂದು ರಾಜಕೀಯದಲ್ಲಿ ಉಜ್ವಲ ಭವಿಷ್ಯಕ್ಕಾಗಿ ಅಂತ ಹೇಳ್ಬಿಟ್ಟು ಆ ಚಂದ್ರಚೂಡೇಶ್ವರ ಹತ್ರ ನಾನು ಬೇಡ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಭಗುನಲ್ಲಿ ಇನ್ನೂ ಪ್ರಾಪ್ತಿಯಾಗಲಿ ಅಂತ ಹೇಳ್ಬಿಟ್ಟು ಈಗ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. SC ಘಟಕದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಅಣ್ಣ ಪಟಾಪಟ್ ರವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ಒಡ್ರಪಾಳ್ಯದಲ್ಲಿ ABM ಮಂಜಣ್ಣ ಅವರು ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಅದು ತುಂಬ ಯಶಸ್ವಿಪೂರ್ಣ ಆಗಿದೆ. ಹೀಗೆ ನಮ್ಮ ಅಣ್ಣನಿಗೆ ರಾಜಕೀಯದಲ್ಲಾಗಲಿ ಆರ್ಥಿಕವಾಗಲಿ ದೇವರು ಭಗವಂತ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ, 100 ವರ್ಷ ಚೆನ್ನಾಗಿರು. ಮೊದಲನೆಯದಾಗಿ ನಮ್ಮ ಸ್ನೇಹಿತರು, ಕುಚುಕುಗಳು, ನಮ್ಮ ನಾಯಕರಾದಂಥ ರವಿಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಮಹಾಮಾನವತಾವಾದಿ, ಸರಳ ಜೀವಿ, ನಗುಮುಖದ ಒಡೆಯ, ಅವರ ರಾಜಕೀಯ ಜೀವನ ಹಾಗೂ ಸಾಮಾಜಿಕ ಜೀವನ ಎಲ್ಲನೂ ಚೆನ್ನಾಗಿರಲಿ. ಅವರಿಗೆ ನಾವು ಜೊತೆಯಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ನಮ್ಮ ತನು ಮನ ಧನ ಕೊಟ್ಟು ಹಿಂಗೆ ಶುಭ ಹಾರೈಸ್ತೀವಿ. ಅವ್ರು ಹೆಂಗೆ ಇರಬೇಕು, ನಮ್ಮ ಮುಂದೆ ಅವ್ರಿಗೆ ನಮ್ಮ ಆಸೆ ನಮಗೆ ನಮ್ಮ ಇದರಲ್ಲಿ ಅದು ನಮ್ಮ ತಾಲೂಕಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಒಂದು MLA ಆಗಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವ್ರಿಗಿರೋ ವಾಕ್ಚಾತುರ್ಯಕ್ಕೆ, ಅವ್ರಿಗಿರೋ ಜನಪರ ಕಾಳಜಿ, ಆಮೇಲೆ ವಾಕ್ಚಾತುರ್ಯ, ಜನಪರ ಕಾಳಜಿ, ಸಮಾಜ ಸೇವೆ, ಆಮೇಲೆ ಇದು ಮಾನವತಾವಾದ ಮೊದಲನೆಯದಾಗಿ ಅವರೆಲ್ಲ ಇಂಥವರು ನಾವು ವಿಧಾನಸಭೆಗೆ ಕಳಿಸಿದ್ರೆ ನಮ್ಮ ಸಮಾಜಕ್ಕೆ, ಬಡಬಗ್ಗರಿಗೆ ಒಳ್ಳೆಯದಾಗುತ್ತೆ. ಅವ್ರಿಗೂ ನಾವು ನಮ್ಮ ತನು ಮನ ಧನ ಸಹಾಯ ಮಾಡಿ ಅವ್ರ ಜೊತೇಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೀವಿ. ನಾವು ಜೊತೆಯಲ್ಲೂ ಇರ್ತೀವಿ, ನಾವು ಜೀವವರೆಗೂ ಜೊತೆಯಲ್ಲಿ ಇರ್ತೀವಿ. ಮೊದಲನೇದಾಗಿ ನನ್ನ ಆತ್ಮೀಯ, ನನ್ನ ಹೃದಯ ಸ್ನೇಹಜೀವಿ ಪಟಾಪಟ್ ರವಿ ಅವರಿಗೆ ನನ್ನ
ಹುಟ್ಟುಹಬ್ಬದ ಶುಭಾಶಯಗಳು. ನಾನೇನು ಹೇಳ್ತೀನಂದರೆ, ನನಗೆ ಬರೀ ಇವರು ಲೀಡ್ರಾಗಿ ನಾನು ಕಾಣಿಸ್ತಾ ಇಲ್ಲ. ನನ್ನ ಸ್ನೇಹ 40 ವರ್ಷದ ಸ್ನೇಹ ನಮ್ಮದು. ಮೊದಲನೇದಾಗಿ ಇವ್ರ ಸ್ನೇಹ ಮತ್ತು ಎರಡನೇದಾಗಿ ನಮ್ಮ ದೇವು ಅವರ ಸ್ನೇಹ. ನಾವಿಬ್ಬರು ರಾತ್ರಿ 2 ಗಂಟೆಯಲ್ಲಿ ಫೋನ್ ಮಾಡೋದು ನನ್ನ ಸಹಾಯಕ ಬರೋಂಥ ವ್ಯಕ್ತಿಗಳು ಯಾರು ಇದ್ದರೆ ಇವರಿಬ್ಬರೇ. ಎಲ್ಲರೂ ಇದ್ದಾರೆ, ಆದರೂ ಫಸ್ಟು ನನ್ನ ಮೊದಲು ಫೋನ್ ಮಾಡೋದು ನನ್ನ ಕಷ್ಟಕ್ಕಂತ ಹೇಳಿ ಫೋನ್ ಮಾಡೋದು ನಾನು ನಮ್ಮ ಬಾಸ್ಗೆ. ಇದಾಗಿ ಇಷ್ಟು ಮೊದಲ ಎಲ್ರಿಗೂ ಹೇಳ್ತಾ ಇದ್ದೀನಿ, ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವ್ರಿಗೆ ಆಯುಷ್ಯು, ಆರೋಗ್ಯ, ಸುಖ, ನೆಮ್ಮದಿ, ಶಾಂತಿ, ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಅಣ್ಣನಾದಂಥ ಪಟಾಪಟ ರವಿಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತೀನಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಯಾವಾಗ ನಮ್ಮ ರವಿಯಣ್ಣ ಇರಲಿ. ಮುಂದಿನ ದಿನದಲ್ಲಿ ರವಿಯಣ್ಣ ಏನಾದ್ರೂ ಮುಂದಿನ ಇದರಲ್ಲಿ ಬರ್ತಾರೆ, ಇನ್ನೂ ಅದ್ದೂರಿಯಾಗಿ ಮಾಡ್ತೀರಿ. ನಮ್ಮ ಪ್ರೀತಿ ಅಣ್ಣನಾದಂಥ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಿನದಲ್ಲಿ ನಮ್ಮ ರವಿಯಣ್ಣರು MLA ಮಾಡಬೇಕಂತ ನಾವು ಈ ಜನಪನ ಎಲ್ಲ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ರವಿಯಣ್ಣ ಯಾವಾಗೂ ಅಷ್ಟೇ ಖುಷಿಯಾಗಿರಬೇಕು. 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಬೇಕಂತ ಹೇಳ್ಕೊತಾ ಇದ್ದೀನಿ. ರವಿಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳಿ ನನ್ನ 2 ಮಾತು. ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟು, ದೀನ ದಲಿತರ ಬಂಧು ಪಟಾಪಟ್ ರವಿಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಿಶಿಷ್ಟ ಜಾತಿ ಪ್ರಧಾನ ಕಾರ್ಯದರ್ಶಿ ಮುಂಭಾಗದಲ್ಲಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಒಂದು MLA ಆಗಿ ನಾವೆಲ್ಲ ಗುರುತಿಸ್ಕೋಬೇಕಾಗಿ ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ. ನಾವು ದುಡಿತೀವಿ, ನಾವು ಕಷ್ಟಪಡ್ತೀವಿ, ಅವ್ರಿಗಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಇವತ್ತಿನ ಹೋರಾಟಗಾರರಲ್ಲ, ಅವರು ಆ ದಿನಗಳ ಹೋರಾಟಗಾರರು. ಅವರು ಆ ಹೋರಾಟದಲ್ಲೇ ಅವ್ರಿಗೆ ಜಯ ಸಿಗುತ್ತೆ. ನಾವೆಲ್ಲರೂ ಶುಭ ಹಾರೈಸೋದು ಅವರು ಹುಟ್ಟೋ ಹಬ್ಬದ ಶುಭಾಶಯಗಳು. ಮತ್ತು MLA ಆಗಿ ಅವ್ರನ್ನ ಒಂದು ಸಾರಿ MLA ಆದರೆ ಅವರು ಗೆಲ್ಲುವ, ಅವರು ಸೋಲುವ ಒಂದು ಮಾತೇ ಇಲ್ಲ. ಹಾಗಾಗಿ ನಾವು ಇದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅಂಬೇಡ್ಕರ್ ಸಾಹೇಬ್ರ ಇದರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನನ್ನ ಪ್ರೀತಿ ಅಣ್ಣನಿಗೆ ಪಟಾಪಟ ರವೀಂದ್ರನಾಥ್ ಅವರಿಗೆ, ನನ್ನ ಸೋದರಾದಂಥ ನನ್ನ ಪ್ರೀತಿ ಅಣ್ಣನಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮಾರ್ಗದರ್ಶಿ ಆದಂಥ ನನ್ನ ಅಣ್ಣನ ದಾರಿಯಲ್ಲಿ ಏನೋ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ, ಏನು ದಾರಿ ಕಲಿಸ್ಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣನ ಆಶೀರ್ವಾದ ಇದೆ ನನಗೆ ಯಾವತ್ತೂ. ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಅಣ್ಣನ ಯಾಕಂದರೆ ಈ ಆನೇಕಲ್ ತಾಲೂಕು ಭಾಗದಲ್ಲಿ ನಮ್ಮ ಅಣ್ಣನ ಹೋರಾಟ ಇದೆ. ಮೊದಲೊಮ್ಮೆಗೆ ಹೇಳ್ತಾ ಇದ್ದೀನಿ, ಇದರಿಗೆ ನಮಗೆ ದಾರಿದೀಪ ಆದಂಥ ನಮ್ಮ ದೊಡ್ಡಣ್ಣನ, ಈ ಆನೇಕಲ್ ತಾಲೂಕಲ್ಲಿ ಪಟಾಪಟ್ ನಾಗರಾಜಣ್ಣ ದೊಡ್ಡಣ್ಣನ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಅವರ ತಮ್ಮನವರ ಬೆಳವಣಿಗೆಗೆ ನಮ್ಮ ಹಿರಿಯರಾದಂಥ ನಮ್ಮ ತಂದೆ ಸ್ಥಾನದಲ್ಲಿರುವವರ ಪಟಾಪಟ್ ನಾಗರಾಜಣ್ಣ, ನಮ್ಮ ಅಣ್ಣ ದೊಡ್ಡಣ್ಣ ಅವರಿಗೆ ಈ ಮಾನ ಸ್ಥಾನ ಇದು ನಮ್ಮ ಆನೇಕಲ್ ತಾಲೂಕಲ್ಲಿ ಎಷ್ಟೋ ಕುಟುಂಬಗಳು 1200 ಹೆಚ್ಚುಕ್ಕಿನ ದೀಪ ಉರಿತಾ ಇದೆ. ನಮ್ಮ ಅಣ್ಣ ಹೋರಾಟ, ಕಣ್ಣಿನ ರಕ್ತ ಹೋರಾಟ ಮಾಡಿದ್ದಾರೆ. ಈ 1220 ಮನೆಗಳು ಇವತ್ತು ನಮ್ಮ ಪಟಾಪಟ್ ನಾಗರಾಜಣ್ಣವರ ಹೆಸರು ಹೇಳ್ಕೊಂಡು ಮನೆಯಲ್ಲಿ ದೀಪ ಉರಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ನಮ್ಮ ಭಾಗದಲ್ಲಿ ಇಚ್ಚಂಗೂರು, ಒಡ್ರಪಳ್ಳಿ, ರಾಮಚಂದ್ರ ನಗರದಲ್ಲಿ 220 ಮನೆ ಇದೆ. ನಮ್ಮಣ್ಣನ ಕ್ಷಮೆ, ನಮ್ಮಣ್ಣನ ದಾರಿ, ನಮ್ಮಣ್ಣನ ನ್ಯಾರ ನುಡಿ, ಅದೇ ಭಾಗದಲ್ಲಿ ನಾವೆಲ್ಲ ಹೋಗ್ತಾಯಿದ್ದೀರಿ. ನಮ್ಮ ರವಣ್ಣನ ಚಿಕ್ಕಣ್ಣ, ನಮ್ಮ ಪಟಾಪಟ್ ರವಣ್ಣ ಚಿಕ್ಕಣ್ಣ, ನಮ್ಮ ಪಟಾಪಟ್ ರವಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮಚಂದ್ರ ನಗರದಲ್ಲಿ ಆ ಪುತ್ಥಳಿಕೆ ಸನ್ಮಾನ ಒಂದು 6 ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗಿ ಒಂದು ವಂದನೆಗಳು ಮಾಡಿಕೊಂಡು ಬಂದಿತ್ತು. ನಮ್ಮ ಪಟಾಪಟ್ ನಾಗರಾಜಣ್ಣವರು ಏನು ಶ್ರಮಪಟ್ಟು 220 ಮನೆ ದೀಪಗಳಿಟ್ಟಿದ್ದಾರೆ. ಅಲ್ಲಿಂದ ನಮ್ಮ ಅಣ್ಣ ರವಣ್ಣನಿಗೆ ಅಲ್ಲಿಂದ ಉದ್ಘಾಟನೆ ಮಾಡ್ಕೊಬಂದು ಇಲ್ಲಿ ನಮ್ಮ ಊರಲ್ಲಿ ಇಚ್ಚಂಗೂರು ಒಡ್ರಪಾಳ್ಯದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಾವು ನಮ್ಮ ಊರಿನವರು ಎಲ್ಲ ಹಿರಿಯರು ಕಿರಿಯರು ಎಲ್ಲ ಇಟ್ಕೊಂಡಿದ್ದೀರಿ. ನಮ್ಮ ಅಣ್ಣನಿಗೆ ಆಯುಸ್ಸು ಆರೋಗ್ಯ ಕೊಡಲಿ ದೇವರು, ನಮ್ಮ ಕುಟುಂಬನ ಯಾವತ್ತೂ ಸದಾ ಕಾಪಾಡಲಿ. ನಮ್ಮ ದೊಡ್ಡಪ್ಪನ ಆಶೀರ್ವಾದ ಇದೆ, ಪಟಾಪಟ್ ಎಲ್ಲಪ್ಪನ ಆಶೀರ್ವಾದ ಇದೆ. ಅದಕ್ಕೂ ಮೊದಲು ನಾನು ದೇವ್ರನ್ನ ಕೇಳೋದೇನೆಂದರೆ, ನಮ್ಮ ಅಣ್ಣನ ಹೋರಾಟ ಶ್ರಮೆ ಇದೆ, ನಮ್ಮ ದೊಡ್ಡಣ್ಣ ಶ್ರಮೆ ಇದೆ. ನಮ್ಮ ಭಾಗದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಶಾಸಕರಾಗಿ ಮಾಡಬೇಕು ಆನೇಕಲ್ ತಾಲೂಕಲ್ಲಿ ಯಾವತ್ತೂ. ಯಾಕಂದರೆ ಆ ಪಟಾಪಟ್ಟಿ ಕುಟುಂಬದಲ್ಲಿ ಎಷ್ಟೋ ಶ್ರಮಪಟ್ಟಿದ್ದಾರೆ.
ಶ್ರಮಪಟ್ಟು ಹೋರಾಟ ಮಾಡಿ ಬಡವರು ಬಗ್ಗರಿಗೆಲ್ಲ ಹೋರಾಟ ಮಾಡಿ ಬೋಲೆನೊಂದು ಪಟ್ಟು ನಮ್ಮ ಅಣ್ಣ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ದಾರೆ. ನಾನು ಚಿಕ್ಕ ಹುಡುಗನಿಂದ ನೋಡ್ಕೊಂಬಂದಿರೋ ನಮ್ಮ ಅಣ್ಣ ದಾರಿದೀಪ ಏನಿದೆಯೋ ನಮ್ಮ ಕುಟುಂಬದಲ್ಲಿ, ನಮ್ಮ ಪಟಾಪಟಿ ಕುಟುಂಬದಲ್ಲಿ ಜನರಿಗೆ ಆನೇಕಲ್ ತಾಲೂಕಲ್ಲಿ ಯಾವುದೇ ಕಾರಣದಲ್ಲಿ ಆಗಲಿ, ಒಂದು ಬಡವರಾಗಲಿ, ಒಂದು ಬಗ್ಗರಾಗಲಿ, ಯಾವುದೇ ಕಾರಣ ಆಗಲಿ, ಒಂದು ಗಲಾಟೆ ಆಗಲಿ, ಗಲಭೆ ಆಗಲಿ, ಒಂದು ಸಮಾಜದಿಂದ ಎಲ್ಲರೂ ಬಾಬಾ ಸಾಹೇಬರು ಅಂಬೇಡ್ಕರ್ ಸಂವಿಧಾನ ಏನು ಹೇಳಿದಾರೋ ಎಲ್ಲರೂ ಸಮಾನತೆ, ಅದೇ ಥರ ನಮ್ಮ ಪಟಾಪಟ್ ನಾಗರಾಜಣ್ಣ ನಮಗೆ ಕಲಿಸ್ಕೊಂಡ್ಬಂದಿದ್ದಾರೆ. ನಮಗೆ ಏನು ನೋವು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಜನ ಈ ಸರಿ 2028ರಿಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣನವರು ಇಬ್ಬರಿದ್ದಾರೆ. ನಮ್ಮ ಅಣ್ಣ ಭಾಗದಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ನನ್ನ ಪ್ರೀತಿ ಅಣ್ಣ ರವಿಯಣ್ಣನ ಒಂದು MLA ಆಗಿ ನೋಡಬೇಕು. ಆಮೇಲೆ ಇನ್ನೊಂದು ಅಣ್ಣ ಇದ್ದಾರೆ, ಇನ್ನೊಂದು ಅಣ್ಣನು, ಆ ಅಣ್ಣನು ಮುಂದಿನ ಹೋರಾಟಗಳಲ್ಲಿದ್ದಾರೆ. ಅವರು ಆಕಾಂಕ್ಷಿ ಆಗಿದ್ದಾರೆ. ದೇವರ ಆಶೀರ್ವಾದ ಇದ್ದರೆ, ನಮ್ಮ ತಂದೆ ತಾಯಿ ಆಶೀರ್ವಾದ ಇದ್ದರೆ, ನಮ್ಮ ಅಣ್ಣನ ಆಶೀರ್ವಾದ ಇದ್ದರೆ ಯಾವತ್ತೂ ನಮ್ಮ ಜಯ ಗಳಿಸ್ತದೆ. ಜನದ ಆಶೀರ್ವಾದ ಇದೆ, ನಮಗೆ ಯಾವತ್ತೂ ಬೆಂಬಲ ಇದೆ, ಸ್ನೇಹಿತರು ಇದ್ದಾರೆ. ಎಲ್ಲ ನಾವು ನಿಚ್ಚಂಗೂರು ಒಡ್ರಪಾಳ್ಯ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮದರು, ನನ್ನ ಸ್ನೇಹಿತರು ನಮ್ಮ ಅಣ್ಣನಿಗೆ ಯಾವತ್ತೂ ಸದಾ ಆಶೀರ್ವಾದ ಮಾಡಲಿ. ಆನೇಕಲ್ ತಾಲೂಕು ಭಾಗದಲ್ಲಿ ಆಶೀರ್ವಾದ ಮಾಡಲಿ. ಯಾವತ್ತೂ ನಮ್ಮ ಮನೆ ಕುಟುಂಬ ಬಡವರು ಬಗ್ಗರಿಗೆ ಯಾರು ಸದಾ ಆ ಮನೆ ಕಷ್ಟ ಅಂದರೆ ಬಾಗಿಲು ತೆರೆದಿರ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣನಿಗೆ, ಪ್ರೀತಿ ಅಣ್ಣನಿಗೆ ನನ್ನ ಎದೆ ತುಂಬ ಹುಟ್ಟಿದಬ್ಬ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಜೈ ಹಿಂದ್, ಜೈ ಕರ್ನಾಟಕ ಹೇಳಿದ್ರೆ ನನ್ನ ಉಸಿರು ಕನ್ನಡಕ್ಕೆ, ನನ್ನ ದೇಹ ಮಣ್ಣಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದರೆ ನಮ್ಮ ಸ್ನೇಹಿತರಾದ ರವೀಂದ್ರನಾಥ್ ಪಟಾಪಟ್ ಅವರ ಹುಟ್ಟುಹಬ್ಬ. ಅವರು ಹುಟ್ಟುಹಬ್ಬಕ್ಕೆ ದೇವರು ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಅವರಿಗೆ ಮತ್ತು ಅವರ ನಮ್ಮ ತಂಗಿಗೆ ಮತ್ತು ಅವ್ರ ಮಕ್ಕಳಿಗೆ ಆಯಸ್ಸು ಐಶ್ವರ್ಯ ಕೊಡಲಿ, ಹಾಗೆ ಶಕ್ತಿ ಕೊಡಲಿ. ಸಮಾಜದಲ್ಲಿ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಬರ್ತಾಯಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೇ ಇದ್ದೀನಿ. ಯಾವುದೋ ಒಂದು ವಿಧದಲ್ಲಿ ದಿನಕ್ಕೆ ಇಲ್ಲ ಅಂದರೆ 5-6 ಜನ ಬಂದು ಅವ್ರ ಹತ್ರ ಸೇವೆ ಪಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಶಕ್ತಿ ಕೊಟ್ಟಿದ್ದಾನೆ ಅವ್ರಿಗೆ ಅಂಥ ಇಂಥ ಶಕ್ತಿ ಕೊಟ್ಟಿಲ್ಲ. ಆ ಶಕ್ತಿಯ ಮನೋಭಾವ ಅವರು ರಕ್ತದಲ್ಲೇ ಬಂದಿದೆ. ಅದು ನಾವು ನೋಡ್ಕೊಂಡು ಮಾಡ್ತಾಯಿದ್ದೀವಿ. ಈ ಹುಟ್ಟ ಹಬ್ಬ ವಿಭಿನ್ನವಾಗಿ ಆಚರಿಸ್ಕೊಂಡಿದ್ದಾರೆ. ಈ ಸಾರಿ ಹುಟ್ಟಹಬ್ಬ ಆಚರಿಸ್ಕೊಬಾರ್ದು ಅಂತಿದ್ರು. ತುಂಬ ಗಲಾಟೆ ಮಾಡಿ ನಮ್ಮ ಮಂಜು ಅವರು, AVM ಮಂಜು ಅವರು, ಮಾಡಲೇಬೇಕಣ್ಣ ಈ ಸಾರಿ ನೀವು ಬರಲೇಬೇಕು ಅಂತ, ನಾವೆಲ್ಲೂ ಹುಟ್ಟಹಬ್ಬ ಮಾಡ್ಕೊಬಾರ್ದು, ದೇವಸ್ಥಾನಕ್ಕೆ ಹೋಗ್ಬೇಕಂತ ನಿಶ್ಚಯ ಮಾಡಿದರು. ಆದರೆ ಮಂಜು ಬಿಟ್ಟಿಲ್ಲ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಈಗ ಬಂದಿದ್ದಾರೆ. ಅವರು ಹುಟ್ಟಹಬ್ಬ ಆಚರಿಸ್ಕೊಂಡಿರೋ ವಿಧಾನ ಈ ಸಾರಿ ಹೆಂಗಿದೆ ಅಂದರೆ, ಒಂದು ಶ್ವಾನದಳ ರಾತ್ರಿ 12 ಗಂಟೆಗೆ ಹೋಗಿ ದೇವಸ್ಥಾನದಲ್ಲಿ ಗದ್ದೆ ಆಂಜನೇಯ ಹತ್ರ ಒಂದು ಶ್ವಾನಗಳ ಜೊತೆ ಹುಟ್ಟಹಬ್ಬ ಆಚರಣೆ ಮಾಡಿದ್ದಾರೆ. ಅಂದರೆ ಇದುವರೆಗೂ ಯಾರೂ ಮಾಡಿಲ್ಲ ಅಂಥ ಹುಟ್ಟಹಬ್ಬ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರ ವ್ಯಕ್ತಿಗತ ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಂಥ ವ್ಯಕ್ತಿಗಳು ಅಂತ. ಒಂದು ಪ್ರಾಣಿ, ಅದು ಜೀವ, ಅದು ರಾತ್ರಿ ಹೋಗ್ತಾನೆ ಬಂದು ಎಲ್ಲ ಮುಸುರ್ಕೊಂಡು ಅವ್ರಿಗೆ ಫಸ್ಟು ತಿನ್ನಿಸಿದೆ ಅವ್ರ ಕೈಯಿಂದ ಆ ಶ್ವಾನದಳಕ್ಕೆ. ಅವ್ರ ಗುಣ ಅಲ್ಲೇ ಗೊತ್ತಾಗ್ತಾಯಿದೆ. ಅಂಥ ಗುಣವಂತ ನಮ್ಮ ಸ್ನೇಹಿತ ರವೀಂದ್ರನಾಥ್ ಪಟಾಪಟ್ ಅವರು ದೇವರ ಒಳಗೆ ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ನಮ್ಮಂಥವ್ರಿಗೆ, ಜನಗಳಿಗೆ, ಇನ್ನು ದೀನ ದಲಿತರಿಗೆ ಇಂಥ ಹೋರಾಟಗಳಲ್ಲಿ ಇನ್ನೂ ಅವರು ಶಕ್ತಿ ತುಂಬಿ ದೇವರವ್ರಿಗೆ ಇನ್ನೂ ಆಯಸ್ಸು ಐಶ್ವರ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರವೀಂದ್ರ ಪಟಾಪಟ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಹುಟ್ಟುಹಬ್ಬಕ್ಕೆ ಇಲ್ಲೆಲ್ಲರೂ ಬಂದಿರೋರು ಎಲ್ಲ ಈ ಒಡ್ರಪಾಳ್ಯ ಜನತೆ, ಇಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಅಣ್ಣನ ಹತ್ರ ನೇರ ಆಫೀಸಿಗೆ ಕರೆದವ್ರೆ, ಅವರು ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ನೀರಿನ ಸಮಸ್ಯೆ ಅಂತ ಅಣ್ಣ ಅವ್ರಿಗೆ ಮೆಸೇಜು ಮಾಡಿದ್ದೀನಿ. ಫಸ್ಟು ಆಫೀಸ್ ಹತ್ರ ಬಂದು ಮೀಟ್ ಮಾಡು ಅಂತ ಹೇಳಿದ್ದಾರೆ. ಅಣ್ಣ ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಇದೆ. ಈ ಹುಟ್ಟುಹಬ್ಬ ಅವರು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಕೋರ್ಕೊಳ್ತೀನಿ. ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಪಟಾಪಟಿ ರವಣ್ಣವರಿಗೆ. ಎಲ್ಲ ಅತ್ತೆಬೆಲೆ ಅಂತ ಹಿಡಿದು ಅನೇಕ ನನ್ನ ಸಹೋದರರು, ನಾನು ಯಾವತ್ತೂ ಅಭಿಮಾನಿಗಳು ವೃಂದವನ್ನು ಹೊಂದಿಲ್ಲ. ನನಗೆ ಅಭಿಮಾನಿಗಳಂತ ನಾನು ಯಾರನ್ನೂ ಕರೆಯೋದಿಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದರು. ಸೊ ನನ್ನೆಲ್ಲ ಅಣ್ಣ ತಮ್ಮಂದರು, ಸಹೋದರರು ಬೆಳಗ್ಗೆಯಿಂದ ರಾತ್ರಿ 12 ಗಂಟೆಯಿಂದ ನಿರಂತರವಾಗಿ ಬಿದಿರುಗುಪ್ಪೆ ಪಂಚಾಯತಲ್ಲಿ ನಮ್ಮ ಜಿಮ್ ಭರತ್ ಹುಡುಗರು, ಅದಾದ ನಮ್ಮ AVM ಮಂಜು ಮತ್ತು ನಮ್ಮ ಅರುಣ್ ಅವರು, ಅದಾದ ನಂತರ ನಮ್ಮ ಎಲ್ಲ ಅತ್ತೆಬೆಲೆಯಲ್ಲೆಲ್ಲ ಹುಡುಗರು, ನಮ್ಮ ಮಂಜು, ಅದಾದ ನಂತರ ಇನ್ಯಾರು ಬಂದಿದ್ದಾರೆ ಬೆಳಗ್ಗೆ ಎಲ್ಲ ನಮ್ಮ ಅತ್ತೆಬೆಲೆಲ್ಲ ಹುಡುಗರು, ವಸಂತು, ನಚ್ಚಿ, ನಮ್ಮ ಬಿಡ್ಡ ರವಿ, ಎಲ್ಲ ನನ್ನ ಅಣ್ಣ ತಮ್ಮಂದರು ಅವರೆಲ್ಲರನ್ನ ನಮ್ಮ ಹೇಳಿದೆ ಜಿಮ್ದು ಹೇಳಿದೆ. ಸೊ ಇವರೆಲ್ಲನೂ ಸೇರಿ ರಾತ್ರಿ 12 ಗಂಟೆ ನಿರಂತರವಾಗಿ ಹುಟ್ಟುಹಬ್ಬನ ಆಚರಿಸಲೇಬೇಕಂತೇಳಿ ಕಡ್ಡಾಯ ಮಾಡಿದ್ರು. ವಾಸ್ತವದಲ್ಲಿ ನಾನು ಹುಟ್ಟುಹಬ್ಬ ಬೇಡ ಈ ಸಾರಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಒಂದು ಚಿಂತನೆಯಲ್ಲಿದ್ವಿ. ಆದರೆ ನನ್ನ ಅಣ್ಣ ತಮ್ಮಂದರು ಏನು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಏನು ಆ ಪ್ರೇಮ ಇಟ್ಟಿದ್ದಾರೆ, ನಮ್ಮ ಮೇಲೆ ಏನು ಭರವಸೆ ಇಟ್ಟಿದ್ದಾರೆ,
ಅದು ನಿಜವಾಗ್ಲೂ ಕೂಡ ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡಿದ್ದೀವಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ಗಳಿಸ್ತಿರ್ತಕ್ಕಂಥ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಒಂದನೇದಾಗಿ. ಎರಡನೇದಾಗಿ ಇವತ್ತು ನನ್ನ ತಮ್ಮ AVM ಮಂಜು ಮತ್ತು ನನ್ನ ಇನ್ನೊಬ್ಬ ಸಹೋದರ ಅಂತ ಶಿವು, ಎಲ್ಲಪ್ಪ ಶಿವು, ನಮ್ಮ ಶಿವು, ಆಮೇಲೆ ನಮ್ಮ ಪ್ರವೀಣು, ನಮ್ಮ ವೀರಭದ್ರಪ್ಪ, ರವಿ, ಮತ್ತು ಇನ್ನೂ ನಮ್ಮ ಕ್ಲಾಸ್ಮೇಟ್ ವೆಂಕಟರಾಜು, ಅಪ್ಪಯ್ಯಣ್ಣ, ನಂದೀಶು, ವೆಂಕಟೇಶು, ಹೇಳಿ ಹೆಸರು ಹೇಳೋಣ, ಇನ್ನೂ ಹೇಳೋಣ, ಎಲ್ಲ ನನ್ನ ಪ್ರೀತಿಯ ನನ್ನ ಮಿತ್ರರವರು. ಮತ್ತು ನನ್ನ ಈ ಒಡ್ರಪಾಳ್ಯದಲ್ಲಿ ಅನೇಕ ನಾವು ಕ್ಲಾಸ್ಮೇಟ್ಸು, ನಮ್ಮ ಅಣ್ಣನ ಮಗನ ಸಮನಾದಂಥ ದೀಪು, ಅವರೆಲ್ಲ ಸೇರಿ ಕಾರ್ಯಕ್ರಮನ ಆಯೋಜಿಸಬೇಕು ಅಂತೇಳಿ ಮಾಡಿದಾಗ ನಾನು ನನ್ನ ಸಹೋದರಾದಂಥ ನನ್ನ ತಮ್ಮನ ಸಮನಾದ ಮಂಜು, ಆರಳಿ ಮಂಜು, ವಕೀಲರಾದಂಥ ನಮ್ಮ ಬಾಬುರವರು, ಮತ್ತು ನಮ್ಮ ಆನಂದು, ಆಮೇಲೆ ವಿಜಯ್ ಅವರು, ಮತ್ತು ನಮ್ಮ ಹಳ್ಳಳ್ಳಿ ರವಿ ನನ್ನ ಸಹೋದರು ಎಲ್ಲರೂ ಸೇರಿ, ಇಲ್ಲ ಅಣ್ಣ ಅವರು ಕಷ್ಟಪಟ್ಟು ಮಾಡಿದೆ, ನಾವು ಹೋಗಬೇಕು, ಅಲ್ಲ ಹೋಗಿ ನಾವು ಅವ್ರ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಕರ್ಕೊಂಬಂದು ಈ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ಧ್ವನಿ ಮತ್ತು ನಮ್ಮೆಲ್ಲರ ಜೀವ, ನಮ್ಮೆಲ್ಲರ ಸದಾ ದೇವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಹೂವನ್ನ ಹಾಕಿಸಿ ಇಲ್ಲಿ ಕರ್ಕೊಂಬಂದು ಅನುದಾನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಹೆಚ್ಚಾಗಿ ಏನು ಹೇಳೋಕ್ಕೆ ಬಯಸೋದಿಲ್ಲ. ಇವತ್ತು ನಮ್ಮ ಸ್ನೇಹಿತರಾದಂಥ ವೀರಪ್ಪರಾಗಿರ್ಬೋದು, ಇನ್ನೂ ಅನೇಕ ನನ್ನ ಸಹಪಾಠಿಗಳು ಒಂದು ವಿಷಯನ ಪ್ರಸ್ತಾವನೆ ಮಾಡಿದ್ದಾರೆ. ಪಟಾಪಟ್ ಕುಟುಂಬ ಕಳೆದ 40 ವರ್ಷ 4 ದಶಕಗಳಿಂದ ಯಾವುದೇ ಪ್ರತಿಫಲದ ನಿರಂತರವಾಗಿ ದೊನ್ನಿನದರ ಪರವಾಗಿ ಮತ್ತು ಬಡವರ ಪರವಾಗಿ, ನೊಂದವರ ಪರವಾಗಿ ಅಂಬೇಡ್ಕರ್, ಪುಲೆ, ಪೆರಿಯಾರ್ ರಾಮಸ್ವಾಮಿ, ನಾರಾಯಣಗುರವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಆ ಹೋರಾಟಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಈ ತಾಲೂಕಿನ ಜನತೆಗೆ, ಅವರೆಲ್ಲರೂ ಕೂಡ ನನ್ನ ಕುಟುಂಬ ಮತ್ತು ನಾನು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಪ್ರೀತಿಯ ವಿಶ್ವಾಸಗಳೇ ಅಭಾರಿಯಾಗಿರ್ತೀವಿ. ನಮ್ಮ ಹುಡುಗ ಈಗ ಹೇಳ್ದ, ರಾತ್ರಿ 11 ಗಂಟೆಗೆ ನಾವು ಫೋನ್ ಮಾಡಿದೆ, ತೆಗೆದಿಲ್ಲ, ಮೆಸೇಜ್ ಹಾಕ್ದ, ಅಣ್ಣ ನಾನು ಈ ಥರ ಇದ್ದೀನಿ, ನನ್ನ ಸಮಸ್ಯೆ ಇದೆ ಅಂತ ಹೇಳಿದೆ, ಇಮಿಡಿಯೇಟಾಗಿ ಬಾ ಅಂತೇಳಿ. ಅನೇಕ ಜನ ನಮ್ಮ ಬಶೀರ್ ಸಾಹೇಬ್ರು ಹೇಳ್ದಂಗೆ ಅನೇಕ ಜನ ನಮ್ಮ ಹತ್ರ ಸಹಾಯ ಪಡ್ಕೊಳ್ತಾರೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಅದು ಸಹಾಯ ಅಲ್ಲ, ನಮ್ಮ ಕರ್ತವ್ಯ ಅದು. ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ, ಬಡವರ ಪರವಾಗಿ ಧ್ವನಿ ಎತ್ತೋದು, ಬಡಪಾಯಿ ನಿಲ್ಲೋದು ನಮ್ಮ ಕರ್ತವ್ಯ. ಇದು ನನ್ನ ಅಣ್ಣ ಪಟಾಪಟ್ ನಾಗರಾಜ್ ಆಗೋದು, ವಕೀಲರು ಪಟಾಪಟ್ ಪ್ರಕಾಶ್, ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ಇವರೆಲ್ಲರೂ ನಮಗೆ ಕೊಟ್ಟಿರ್ತಕ್ಕಂಥ ಭಾಳ ದೊಡ್ಡ ಕೊಡುಗೆ ಏನಂತ ಹೇಳಿದ್ರೆ, ಎಲ್ಲೇ ಆಗಲಿ ಧ್ವನಿ ಎತ್ತು ಅಂತ ಹೇಳ್ಕೊಟ್ಟಿದ್ದಾರೆ, ಅದು ಬಾಬಾ ಸಾಹೇಬರು ಹೇಳ್ದಂಗೆ. ಹಾಗಾಗಿ ನಮ್ಮ ಕುಟುಂಬಕ್ಕೆ ಹಲವಾರು ವರ್ಷಗಳಿಂದ ಪ್ರೀತಿ ವಿಶ್ವಾಸ ಕೊಟ್ಟಿರ್ತಕ್ಕಂಥ ತಾಲೂಕಿನ ಎಲ್ಲ ವರ್ಗದವರಿಗೆ, ಎಲ್ಲ ಧರ್ಮದವರಿಗೆ ನಾನು ವಂದಿಸುತ್ತಾ, ಈ ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ವಿಶ್ವಾಸ ಏನಿದೆ, ನಿಮ್ಮ ಆದರತೆ ಏನಿದೆ, ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸಿದೆ. ಈ ಜವಾಬ್ದಾರಿಯನ್ನು ನಿಭಾಯಿಸಿವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಮತ್ತು ನಿಮ್ಮ ಪ್ರೇಮಗಳು, ನೀವು ನಮ್ಮೆಲ್ಲಿರ್ತಕ್ಕಂಥ ನಂಬಿಕೆ, ನೀವು ನಮ್ಮೆಲ್ಲಿರ್ತಕ್ಕ ಭರವಸೆಗಳಿಗೆ ಯಾವತ್ತೂ ನಾವು ಹುಸಿ ಮಾಡಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ನನ್ನ ತಮ್ಮ ಮಂಜು, ನನ್ನ ಶಿವು, ರವಿ, ಇನ್ನೊಂದು ಸಾರಿ ಎಲ್ಲರ ಹೆಸರು ಹೇಳ್ತಾ ಬೆಳಗ್ಗೆಯಿಂದನೂ ಸಹ ಹತ್ತುಬೇಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮಂಜು, ಆಮೇಲೆ ನಮ್ಮ ಅರುಣ್, ಆಮೇಲೆ ನಮ್ಮ ಅರುಣನ ಹೆಸರೇ ಮರ್ತು ಬಿಡ್ತೀನಿ, ನಮ್ಮ ಅರುಣ್ ಅವ್ರ ಅಣ್ಣ ಹೆಸರೇನು, ಅವನ ಹೆಸರು ಅನಿಲ್, ಅವನ ಹೆಸರೇ ಮರ್ತು ಬಿಡ್ತಾನೆ, ಅವನ ಹೆಸರು ಮಚ್ಚ ಅಂತ ಕರೆದು ಹಂಗೆ ರೂಢಿ ಅವನು, ನಾನೇನು ಮಾಡಿ ಅನಿಲು, ಅರುಣ್ ಮತ್ತು ಇವರು ಅನೇಕ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಭಾಳ ಬೇಡ ಅದ್ದೂರಿಯಾಗಿ ಮಾಡಿದ್ರೆ ಅವ್ರಿಗೂ ಅನಿಸ್ತಾ, ಮತ್ತು ನಮ್ಮ ಜಿಮ್ ಹುಡುಗರಿಗೂ ಅನಿಸ್ತಾ, ಈ ಬೆಳಗ್ಗೆಯಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಆಯೋಜಿಸ ಬಂದಿರತಕ್ಕಂಥ ಎಲ್ಲರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಕೇಳ್ತಾ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಜೊತೆ ಸಂಜೆಯಿಂದ ನಮ್ಮ ಮಂಜು ಇವರೆಲ್ಲ ನನ್ನ ಜೊತೆಗೂಡಿ, ವಿಶೇಷವಾಗಿ ನನ್ನ ಆತ್ಮೀಯರ ಅಂತ ನಮ್ಮ ಬಶೀರ್ ಸಾಹೇಬರು ರಾತ್ರಿ 10 ಗಂಟೆ ನಿರಂತರವಾಗಿ ಕಾರ್ಯಕ್ರಮ ಅವರೇ ಪ್ಲ್ಯಾನ್ ಮಾಡ್ತಾ ಇರೋದು, ಕರ್ಕೊಂಡೋಗಿರುತ್ತೆ. ಅವ್ರ ಕುಟುಂಬಕ್ಕೂ ನಮ್ಮ ಆತ್ಮೀಯರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಶೀರ್ ಬಾಯಿ ಮತ್ತು ನಾವು ಅಂತ ಹೇಳಿದ್ರೆ ಒಂದು ರೀತಿ ಆತ್ಮ ಮತ್ತು ದೇಹ ಇದ್ದಂಗೆ, ಜೊತೆಗೆ ನಮ್ಮ ದೇವರು ಸಹ. ಸೊ ನಾವೆಲ್ಲ 3 ಜನನೂ ಕೂಡ ಒಂದು ಆತ್ಮೀಯರು ಒಬ್ರಿಗೊಬ್ಬರು. ಸೊ ವಿಶೇಷವಾಗಿ ನಾನು ನನ್ನ ಸ್ನೇಹಿತರಾದಂಥ, ನನ್ನ ಆತ್ಮೀಯ, ನನ್ನ ಉಸಿರಾದಂಥ ನಮ್ಮ BK ಬಶೀರ್ಗೆ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ದುಡಿರ್ತಕ್ಕಂಥ ಜೊತೆಗೆ ನಮ್ಮ ಆರ್ನೆಸ್ ರವಿ ಅವರು, ಅಲ್ಲಿ ನಮ್ಮ ಆರ್ನೆಸ್ ರವಿಗೆ ಒಂದೇ ಹೇಳಬೇಕು, ರಾತ್ರಿ ಬೆಳಗ್ಗೆ ಜೊತೆಲಿ ಸದಾಕಾಲ ನನ್ನ ಜೊತೆಲಿ ಇರ್ತಾರೆ ಆರ್ನೆಸ್ ರವಿ ಅವರು. ಯಾವುದೇ ಕಾರಣಕ್ಕೂ ನಮ್ಮ ಕಷ್ಟ ಸುಖಗಳಲ್ಲಿ ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನಮ್ಗೆ ಇದು ಬೇಕಂತ ಹೇಳಿದ್ರೆ ನಾವು ಊಟ ಬೇಕನ್ನೋದು ತಂದು ಕೊಡ್ತಾರೆ ಅವರು. ಇದರಲ್ಲಿ ಎರಡು ಮಾತಿಲ್ಲ. ಸೊ ಅಂಥ ಜನಗಳು ಹೊಂದಿರತಕ್ಕಂಥ ನಾವೇ ಪುಣ್ಯವಂತರು, ಅದೇ ನಮ್ಮ ಸಾಧನೆ. ಈ ಸಾಧನೆಗೆ ಕಾರಣಕರ್ತ ಅಂತ ಎಲ್ರಿಗೂ ಮತ್ತೊಂದು ಸರಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.